ಶಿವನ ಭಕ್ತರೇ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್ ಆಫ್ DC ಪವನಸುತ ಮಲ್ಟಿಮ್ಯಾಕ್ಸ್ ಲೆಜೆಂಡ್. ಇವತ್ತು ನಾವು ಬಂದಿದ್ದೀವಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇರ್ಬೋದು ನಾವು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಮತ್ತು ಇಲ್ಲಿ ಆಡಳಿತ ಕಚೇರಿ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಇಲ್ಲಿ 2 ಹಸುಗಳು ಇದು ತೋರಿಸ್ತೀನಿ ಹೇಳಿ. ನೋಡಿ ಇಲ್ಲಿ ಮತ್ತೆ ನಾವೀಗ ಎಂಟ್ರೆನ್ಸ್ ಅಲ್ಲಿ ಬಂದು ಕ್ಯೂನಲ್ಲಿ ನಿಂತಿದ್ದೀವಿ. ನೀವು ನೋಡಿದ್ರಿ ಅನಿಸುತ್ತೆ ವಿನಾಯಕ. ಮತ್ತೆ ಈಗ ಎಂಟ್ರೆನ್ಸ್ ಇಂದ ಬರ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಸುವರ್ಣ ರಥ, ಮತ್ತು ಇದು ಮರದ ರಥ, ಮತ್ತು ಇದು ಬೆಳ್ಳಿಯ ರಥ. ಈ ರಥಗಳಿಗೆ ನೀವೇನಾದ್ರು ಪೂಜೆ ಮಾಡಬೇಕು ಅಂದರೆ ಚಿನ್ನದ ರಥಕ್ಕೆ 5,001 ರೂಪಾಯಿ, ಬೆಳ್ಳಿ ರಥಕ್ಕೆ 1,251 ರೂಪಾಯಿ, ಮತ್ತು ಸುವರ್ಣ ರಥಕ್ಕೆ ಬಂಗಾರದ ಮುಖವಾಡ ಏನಾರು ಹಾಕ್ಸ್ತೀರ ಅಂದರೆ 875 ರೂಪಾಯಿ. ಅಷ್ಟನ್ನು ಮಾಡ್ಸೋಕ್ಕೆ ನಿಮ್ಮ ಹೆಸರಲ್ಲಿ. ಸಾರಿ, ನನ್ನ ಬ್ಲಾಗಲ್ಲಿ ಒಂದು ದೊಡ್ಡ ತಪ್ಪು ನಡೆದಿದೆ. ದೇವ್ರ ದರ್ಶನ ಅಷ್ಟು ಕ್ಲಿಯರಾಗಿ ಮಾಡೋಕ್ಕಾಗಲಿಲ್ಲ. ಒಂದು ಕೆಲವು ಫೋಟೋಸ್ ತೆಗೆದಿದ್ದೀನಿ, ಅದನ್ನು ಹಾಕ್ತೀನಿ. ಅದನ್ನೇ ನೋಡಿ, ಸ್ವಲ್ಪ ಕಾಣುತ್ತೆ ಅಷ್ಟೇ, ಜಾಸ್ತಿ ಕಾಣಲ್ಲ. ಅಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ನಾನು ಅದನ್ನು ಫಸ್ಟ್ ಟೈಮ್ ನೋಡಿದ ತಕ್ಷಣ ಶಾಕ್ ಆಗೋದು. ಪುರಾತನ ಕಾಲದಲ್ಲಿ ರಾಜ ಸಿದ್ಧಲಿಂಗೇಶ್ವರ ದೇವರು ರಾಜ ಆಗಿತ್ತಂತೆ. ಆಗ ಮೋಸದಿಂದ ಅವ್ರ ಹತ್ರ ಇರೋ ಐಶ್ವರ್ಯನೆಲ್ಲ ಕಿತ್ಕೊಂಡಿದ್ರು. ಆಗ ಸಿದ್ಧಲಿಂಗೇಶ್ವರ ದಾರಿ ತೋರಿಸಿದೆ, ಧ್ಯಾನಕ್ಕೆ ಒಳಗಾಗಿದ್ದಾನೆ. ಧ್ಯಾನ ಮಾಡ್ತಾ ಸುತ್ತಲೂ ಹುತ್ತ ಕಟ್ಕೊಂಡಂತೆ. ಮತ್ತು ಅವ್ರದ್ದೇ ಆದಂತಹ ಹಸು ಬಂದು ದಿನಾಲೂ ಆ ಹುತ್ತದೊಳಗೆ ಹಾಲು ಕೊಡ್ತಿದ್ದಂತೆ. ಆ ಹಾಲಿಂದನೇ ಅವ್ರು ಬದುಕಿ ಅವರು ದೇವರಾಗ್ತಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಅದೇ ಈ ದೇವಸ್ಥಾನದ ಪದ್ಧತಿ. ಅಲ್ಲಿ ಹಾಲು ಹಾಕಿದಾಗ ಆ ಹಸುವಿನ ಆಸೆ ಆ ಹುತ್ತದೊಳಗಿರೋ ಆ ಸಿದ್ಧಲಿಂಗೇಶ್ವರನ ಒಳಗೆ ತಾಗುತ್ತದೆ. ಇದರಿಂದ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ.